ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಸೆಪ್ಟೆಂಬರ್ ಮಂತಲ್ಲಿ ಏನೇನೆಲ್ಲ ಆಯಿತು ಎಲ್ಲನೂ ನಾನು ಶೇರ್ ಮಾಡ್ಕೊತೀನಿ. ನನ್ನ ಮೇಕಪ್ ಜರ್ನಿ ಸಹ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಇವತ್ತು ರೆಡಿ ಆಗಿರೋದು ನಮ್ಮ ರಿಲೇಷನಲ್ಲಿ ಒಬ್ಬರಿಗೆ ಮನೆ ನೋಡೋಕ್ಕೆ ಹೋಗಬೇಕಿತ್ತು. ಅಂದರೆ ಗೃಹ ಪ್ರವೇಶ ಅಲ್ಲ, ಮೊದಲೆಲ್ಲ ಸೆಟ್ ಆದಮೇಲೆ ಮನೆ ನೋಡೋಕೆ ಹೋಗ್ತೀವಲ್ಲ ಆ ಥರ. ಸೊ ಇದು ನನ್ನ ತಂಗಿ ಆ್ಯಂಡ್ ನಮ್ಮಮ್ಮ ಎಲ್ಲ ಮನೆ ನೋಡೋಕ್ಕೆ ಹೋಗಿ ಮಾತಾಡಿ ಎಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ಸೊ ಫೈನಲಾಗಿ ಮಾತುಕತೆ ಆಡ್ಕೊಂಡು ಮನೆಗೆ ಬಂದುಬಿಟ್ವಿ. ಸೊ ಎಲ್ಲ ಹೆಣ್ಮಕ್ಳು ಸೇರಿದ್ವಿ. ಅದೊಂದು ಮೆಮೊರಿ ಅಂತಲೇ ಹೇಳ್ಬೋದು. ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಅಷ್ಟ ಕುಂಕುಮಕ್ಕೆ ಬ್ಯಾಗ್ ಕೊಟ್ಟಿದ್ದರು, ಹಾಗೆ 2 ಲೋಟ ಸಹ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದರು. ಅದಕ್ಕೋಸ್ಕರ ನಾನು ಇದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಈ ಲೋಟ ಬಂದು ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಮಾರ್ಕೆಟ್ಗೆ ಹೋದಾಗ ಇದ್ರದ್ದು ಪ್ರೈಸ್ ನೋಡೋಣ ಅಂತ ಹಾಗೆ ಕ್ಯಾಶುಯಲಾಗಿ ಕೇಳಿದ್ದು. 450 ಒಂದು ಪೀಸ್ ಅಂತ ಹೇಳಿದ್ರು. ಮೇ ಬಿ ಬಲ್ಕಾಗಿ ತೊಗೊಂಡ್ರೆ ಕಮ್ಮಿ ಸಿಗ್ಬೋದು. ಇದೆಲ್ಲ ತೋರಿಸೋ ಅವಶ್ಯಕತೆ ಇರಲಿಲ್ಲ. ನಮ್ಮದು ಈವೆಂಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಿಂಗ್ ಇರೋದ್ರಿಂದ ಇದೊಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋದಲ್ಲಿ ಇರಲಿ ಅಂತ ಹಾಕಿದ್ದೀನಿ. ಸೊ ಮೇಕಪ್ ಜರ್ನಿ ಅಂತ ಬಂತು ಅಂದರೆ ಎಲ್ಲನೂ ಆಗಿದೆ ಆಲ್ಮೋಸ್ಟು. ಸೊ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಮೇಕಪ್ ಎಲ್ಲ ಪ್ರಾಕ್ಟೀಸ್ ಆಗೋಗಿದೆ ಆಲ್ರೆಡಿ. ಈ ಹೈ ಮೇಕಪ್ಪು ಡಿಫ್ರೆಂಟ್ ಟೈಪ್ಸ್ ಆಫ್ ಹೈ ಮೇಕಪ್ಸ್ ಇರುತ್ತೆ. ಸೊ ಎಷ್ಟು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ನಾವು ಬ್ಲೆಂಡಿಂಗ್ನ ಕಲಿತೀವಿ, ಅದ್ರ ಮೇಲೆ ಹೈ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಡೈಲಿ ಒಂದೊಂದು ಹೈ ಮೇಕಪ್ನ ಮಾಡಿ ಮ್ಯಾಮ್ಗೆ ವಾಟ್ಸಪ್ ಮಾಡ್ತಿರ್ತೀನಿ. ಮ್ಯಾಮು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಂಗೆ ಹೇಳ್ತಿರ್ತಾರೆ. ಇದು ಬಂದು ನಾನು ಫಸ್ಟ್ ಹೈ ಮೇಕಪ್ಪು ಕೈ ಮೇಲೆ ಮಾಡ್ಕೊಂಡು ಮ್ಯಾಮಿಗೆ ಕಳಿಸಿದೆ. ಮ್ಯಾಮು ಓಕೆ ಪರವಾಗಿಲ್ಲ ಚೆನ್ನಾಗಿದೆ 50-50 ಅಂತ ಅಂದರು. ಅದಾದಮೇಲೆ ನನಗೆ ಪರ್ಫೆಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಏನೂ ನಮಗೆ ಬರೋಲ್ಲ. ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಡೇ ರೆಡಿಯಾಗಿ ಅಕಾಡೆಮಿಗೆ ಹೊರಟೆ. ಸೊ ನಮಗೆ ಆಲ್ಮೋಸ್ಟ್ ಎಲ್ಲ ಮೇಕಪ್ಪು ಮುಗಿದೋಗಿದೆ. ಮೆಚೂರ್ಡ್ ಸ್ಕಿನ್ ಇರೋದು ಒಂದು ಬಾಕಿ ಇತ್ತು. ಸೊ ಇವತ್ತು ಅದನ್ನು ಕೂಡ ಮುಗಿಸೋಣ ಅಂತ ಮ್ಯಾಮು ಮೆಚೂರ್ಡ್ ಸ್ಕಿನ್ ಮೇಲೆ ಮೇಕಪ್ ಮಾಡಿ ಸಹ ತೋರಿಸಿದ್ರು. ಫೈನಲಿ ಅದು ಮುಗೀತು. ನಮಗೆ ಸ್ಯಾರೀಸ್ ಒಂದು 12 to 13 ಟೈಪ್ಸ್ ಆಫ್ ಡಿಫ್ರೆಂಟ್ ವೇರಿಂಗ್ ಹೇಗೆ ಮಾಡೋದು ಅಂತ ಮ್ಯಾಮ್ ತೋರಿಸಿದ್ರು. ಇವತ್ತು ಅಲ್ಲಲ್ಲೇ ಇರೋ ಅಂತ ನನ್ನ ಪೇರ್ ಮ್ಯಾಮ್ ಕೊಟ್ಟಿದ್ರು. ಅವ್ರವ್ರ ಮೇಲೆ ಅವ್ರ ಮ್ಯಾಮ್ ರ್ಯಾಂಡಮಾಗಿ ಯಾವ ಸ್ಯಾರಿ ಹೇಳ್ತಾರೋ ಆ ಸ್ಯಾರಿನ ಉಡಿಸಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟಿದ್ರು. ಸೊ ನನಗೆ ಇವ್ರು ಸಿಕ್ಕಿದ್ದು ತೇಜು ಅಂತ ಅಂದ್ಬಿಟ್ಟು, ಇವ್ರ ಮೇಲೆ ಕಚ್ಚೆ ಸ್ಯಾರಿ ಸಿಕ್ಕಿತ್ತು. ನನಗೆ ತುಂಬ ಚೆನ್ನಾಗಿ ಬಂದಿತ್ತು. ಮ್ಯಾಮು ಸೂಪರ್ ಅಂತ ಹೇಳಿದ್ರು. ನಾನು ತುಂಬ ಹೈಟ್ ಇರೋದ್ರಿಂದ ಮ್ಯಾಮು ಲೆಹೆಂಗಾ ಸ್ಯಾರಿ ಅಂತ ಹೇಳಿದರು. ಸೊ ಅವರು ನನಗೆ ಲೆಹೆಂಗಾ ವಿತ್ ಸ್ಯಾರಿ ಉಡಿಸಿದ್ರು. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಔಟ್ಫಿಟ್ಟು ಮತ್ತು ಅವ್ರ ಔಟ್ಫಿಟ್ ನಾನು ಕೊನೆಯಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಸ್ಯಾರಿ ಡ್ರೇಪಿಂಗ್ಸ್, ಬಾಕ್ಸ್ ಫೋಲ್ಡಿಂಗ್ಸ್ ಇದೆಲ್ಲ ಬೇಕು ಅನ್ನೋರು ನನಗೆ ಮೆಸೇಜ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ಆರ್ ನಾನು ಇನ್ಸ್ಟಾ ಐಡಿಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಔಟ್ಫಿಟ್. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲರೂ ಆ್ಯಕ್ಚುಲಿ ಚೆನ್ನಾಗಿ ಉಡಿಸಿದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಂಗ್ ಸ್ಯಾರೀಸು. ಸೊ ಇದು ಬಂದು ಹಾಗೆ ಪೋರ್ಟ್ಫೋಲಿಯೋ ಶೂಟ್ಗೆ ಮಾಡೆಲ್ ಮೇಲೆ ನಾವು ಸ್ಯಾರಿನ ಉಡಿಸ್ಬೇಕಾಗತ್ತೆ, ಮೇಕಪ್ನ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಮ್ಯಾಮ್ ನಿಮ್ಮ ಫ್ರೆಂಡ್ಸ್ನ, ಸಿಸ್ಟರ್ಸ್ನ ಯಾರಾದರೂ ಒಬ್ಬರನ್ನ ಕರ್ಕೊಂಡು ಬಂದು ನನಗೆ ಕಂಪ್ಲೀಟಾಗಿ ಮೇಕಪ್ ಮಾಡಿ ತೋರಿಸಿ, ಹೇರ್ ಸ್ಟೈಲಿಂದ ಹಿಡಿದು ಸ್ಯಾರಿ ಡ್ರೇಪಿಂಗಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ನನಗೆ ತೋರಿಸ್ಬೇಕು. ಆವಾಗ ಪರ್ಫೆಕ್ಟ್ ಇದ್ದರೆ ಮಾತ್ರ ನನ್ನ ಪೋರ್ಟ್ಫೋಲಿಯೋಗೆ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿದರು. ಸೊ ನಾನು ಒಬ್ಬರನ್ನ ಫ್ರೆಂಡ್ನ ಕರೆಸಿದ್ದೆ. ಅವರು ಬಂದಾಗ ನನಗೆ ಅವ್ರ ಹೈಟು ಮತ್ತು ಪರ್ಸ್ನಾಲಿಟಿ, ಅವರ ಮೆಷರ್ಮೆಂಟ್ ಎಲ್ಲ ನನಗೆ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಜಸ್ಟ್ ಪಲ್ಲು ಹಾಕೋದ್ರ ಲೇಟ್ ಆಗುತ್ತೆ ಅಂತ ಹಿಂದಿನ ದಿವಸ ರಾತ್ರಿನೇ ನಾನು ಪಲ್ಲುನ ಐರನ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಈ ಬ್ಯೂಟಿನೇ ನನಗೆ ಸಿಕ್ಕಿದ್ದು. ಆ್ಯಕ್ಚುಲಿ ಫ್ರೆಂಡ್ ಇವರು. ಸೊ ಇವ್ರಿಗೆ ನಾನು ರೆಡಿ ಮಾಡಿದೆ. ಅವ್ರ ಪಾಪ 4ಗೆಲ್ಲ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದರು. ನಾನು ಬೆಳಗ್ಗೆನೇ 11ಗೆ ಬರೋಕ್ಕೆ ಹೇಳಿದ್ದೆ. ಅವ್ರು ಬಂದರು 11-11:30 ಹಂಗೆ ಬಂದರು. ಸೊ ಬಂದ ತಕ್ಷಣ ಹೇರ್ ಪ್ರಿಪ್ರೇಷನ್ ಇತ್ತು, ಹೇರ್ ರೆಡಿ ಮಾಡಿಕೊಂಡೆ. ಹಾಗೆ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಬಿಟ್ಟು ಮೇಕಪ್ ಸಹ ಮಾಡಿದೆ. ಯಾಕಂದರೆ ನಾವು 17 ಜನ ಸ್ಟೂಡೆಂಟ್ಸ್ ಇದ್ದೀವಿ. 17 ಜನರು ಎಲ್ಲರೂ ಅವ್ರವ್ರ ಪಾರ್ಟ್ನರ್ನ ಕರ್ಕೊಂಡು ಬಂದಿದ್ದರು ರೆಡಿ ಮಾಡೋಕ್ಕೋಸ್ಕರ. ಅಂದರೆ ಅವ್ರ ಪೇರ್ನ ಕರ್ಕೊಂಡು ಬಂದಿದ್ದರು. ಒಂದು ಪ್ರಾಡಕ್ಟ್ಸ್ ಎಲ್ಲ ಮ್ಯಾಮ್ದೇ ಆಗಿರೋದ್ರಿಂದ ಎಲ್ಲನೂ ನಾವು ಶೇರಿಂಗಲ್ಲೇ ಮಾಡಬೇಕಾಗಿತ್ತಲ್ವ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಒಂದು 3 ಆಯಿತು ಅವ್ರನ್ನ ಮುಗಿಸ್ಕೊಡೋಕ್ಕೆ. ತುಂಬ ಚೆನ್ನಾಗಿ ಪೋಸಸ್ ಕೊಟ್ಟರು, ಅವ್ರನ್ನ ಕಳಿಸ್ಕೊಟ್ಟೆ. ಇದು ಬಂದು ನನ್ನ ತಂಗಿ ಮತ್ತು ಅವ್ರ ಮಗಳು, ಅವ್ರದ್ದು ಬರ್ಡೇ ಇತ್ತು. ಅದಕ್ಕೆ ಅವ್ರ ಫೋಟೋಸ್ ಸಹ ಹಾಕಿದ್ದೀನಿ. ಸೆಪ್ಟೆಂಬರ್ 30th ಅವ್ರ ಬರ್ಡೇ. ಅದರ ನೆಕ್ಸ್ಟ್ ಡೇ ಹೀಗೆ ಆಫೀಸ್ಗೆ ಹೋಗುವಾಗ ಸಡನ್ನಾಗಿ ನನಗೆ ರಾಘು ಮತ್ತು ನಯನ ಸಿಕ್ಕಿದ್ರು. ಅವ್ರ ಜೊತೆ ಒಂದು ಸೆಲ್ಫಿ ತೆಕ್ಕೊಂಡೆ ಅಷ್ಟೇ. ಆ್ಯಂಡ್ ಇವಾಗ ಟ್ರೆಂಡು ಈ ಥರ ಬರ್ತಿತ್ತು. ನಮ್ಮ ಅಪ್ಪನ ಫಸ್ಟು ಟ್ರೆಂಡ್ ಮಾಡಿ ಅದಾದಮೇಲೆ ನಂದು
ಸಹ ಈ ಥರ ಜೆಮಿನಲ್ಲಿ ಟ್ರೆಂಡಿಂಗ್ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹಾಕಿದೆ. ಜಸ್ಟ್ ಇದು ಕ್ಲಿಪ್ಪಿಂಗೋಸ್ಕರ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಡೇ ನೈಲ್ ಆರ್ಟ್ ಸ್ಟಾರ್ಟ್ ಆಯಿತು. ಇದು ಆಲ್ ಸೆಟ್ ಎಲ್ಲ ನೈಲ್ ಆರ್ಟ್ಗೆ. ಇದ್ಮೇಲೆ ನಿಮಗೆ 20 ಟಿಪ್ಸ್ ಇದೆ. ನಾನು ಒಂದು 5 to 10 ಡಿಸೈನ್ಸ್ ತೋರಿಸ್ತೀನಿ. ನೀವು ಇದರಲ್ಲಿ 20 ಡಿಸೈನ್ಸ್ ನೀವು ಓನ್ ಆಗಿ ಫೋನ್ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲೂ ನಿಮಗೆ ಟೆಂಪರರಿ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಇದರ ಎಕ್ಸ್ಟೆನ್ಷನ್ ಹಾಕಿ ಮಾಡ್ತೀವಿ. ಇದರಲ್ಲೂ ನೀವು ಬ್ರೈಡ್ಸ್ನೆಲ್ಲ ಅಟೆಂಡ್ ಮಾಡ್ಬೋದು. ಈಗ ಮೇಕಪ್ ಹೆಂಗಿದ್ರು ಕಲಿತಾ ಇದ್ದೀರಾ, ಇದ್ರ ಜೊತೆ ಒಂದು ಕಾಂಪ್ಲಿಮೆಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನೈಲ್ ಆರ್ಟು ಮತ್ತು ಫ್ಲೋರಲ್ ಆರ್ಟ್ ಅಷ್ಟೇ ಬಾಕಿ ಇದ್ದಿದ್ದು. ಇವತ್ತು ಬಂದು ನೈಲ್ ಆರ್ಟ್ ಇತ್ತು. ನಮಗೆ ಈ ಥರ ಪ್ಯಾನಲ್ ಕೊಟ್ಟಿದ್ರು. 5 ಕಲರ್ಸ್ ಹಾಕ್ಬಿಟ್ಟು ಇದಕ್ಕೆ ನೈಲ್ ಆರ್ಟು ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಇರುತ್ತೆ ಆ ಥರ ಮಾಡಿ ಅಂದರು. ಫಸ್ಟ್ ಡೇ ಅಲ್ವಾ, ನಾನು ಜಸ್ಟ್ ಸಿಂಪಲಾಗಿ ಈ ರೀತಿ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಫ್ಲೋರಲ್ ಆರ್ಟ್ ರೆಡಿಗೆ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಫ್ಲೋರಲ್ ಆರ್ಟು ಅಷ್ಟೇ ರೆಡಿ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ಲೋರಲ್ ಆರ್ಟು ನೈಲ್ ಆರ್ಟು ಕಾಂಪ್ಲಿಮೆಂಟ್ರಿಯಾಗಿ ನಮ್ಮ ಮ್ಯಾಮ್ ಕೊಟ್ಟಿದ್ದು. ಇದರಲ್ಲೆಲ್ಲ ನಾವು ಏನು ಫೀಸ್ ಪೇ ಮಾಡಿದ್ದೀವಿ ಅದರಲ್ಲೆಲ್ಲ ಏನು ಇದು ಅಪ್ಲಿಕೇಬಲ್ ಇಲ್ಲ. ಮ್ಯಾಮ್ ಕಾಂಪ್ಲಿಮೆಂಟ್ರಿ ಆಗಿ ನಮಗೆ ಕೊಟ್ಟಿರೋದು. ಇದನ್ನು ನಮ್ಮ ನಿಜಕ್ಕೂ ಹೇಳಬೇಕು ಅಂದರೆ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ದ ಫೈನಲ್ ಡೆಕೋರೇಷನ್. ಏನಕ್ಕಪ್ಪ ಅಂತಂದರೆ ನಮ್ಮ ಮ್ಯಾಮ್ಗೆ ಒಂದು ಸರ್ಪ್ರೈಸಾಗಿ ಕೇಕ್ ಕಟ್ಟಿಂಗ್ ಇಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿದ್ದು. ಸೊ ಕೇಕೆಲ್ಲ ರೆಡಿ ಆದಮೇಲೆ ನಾವೆಲ್ಲ ಬ್ಲ್ಯಾಕ್ ಡ್ರೆಸ್ ಅಂತ ಮಾತಾಡ್ಕೊಂಡಿದ್ವಿ. ಬ್ಲ್ಯಾಕ್ ಆಪೋಸಿಟು ವೈಟ್ ಚೆನ್ನಾಗಿರುತ್ತೆ ಅಂತ ಮ್ಯಾಮ್ ವೈಟ್ ಡ್ರೆಸ್ ಹಾಕೊಬನ್ನಿ ಅಂತ ಹೇಳಿದ್ವಿ. ಯಾಕೆ ಏನು ಅಂತ ಕೇಳಿದ್ರು. ಮ್ಯಾಮ್ಗೆ ಸರ್ಪ್ರೈಸ್ ಅಂತ ನಿಜಕ್ಕೂ ಒಂದು ಸ್ವಲ್ಪನೂ ಕ್ಲೂ ಗೊತ್ತೇ ಇರಲಿಲ್ಲ. ಮ್ಯಾಮ್ ವೈಟ್ ಡ್ರೆಸ್ ಹಾಕೊಬಂದರು. ಮ್ಯಾಮ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಸೊ ನಾನು ಹೈಟ್ ಇರೋದ್ರಿಂದ ನೀವೇ ಕರ್ಕೊಬನ್ನಿ ಅಂತ ಅಂದರು. ನಾನು ಮ್ಯಾಮ್ನ ಕರ್ಕೊಬಂದೆ. ಅಲ್ಲಿ ಬಂದು ಬ್ಲಾಸ್ಟ್ ಮಾಡಿ ನಿಜ ಮ್ಯಾಮ್ ಸರ್ಪ್ರೈಸ್ ವಿಶ್ ನೋಡಿಬಿಟ್ಟು ನಾವೆಲ್ಲ ರೋಸಸ್ ಕೊಟ್ವಿ ಒಂದೊಂದು. ಅವ್ರು ಎಷ್ಟು ಎಮೋಷ್ನಲ್ ಆಗಿಬಿಟ್ರು ನಮ್ಮ ಮ್ಯಾಮ್ ಅಂತಂದರೆ ನಿಜಕ್ಕೂ ನಿಮ್ಮ ಬ್ಯಾಚ್ ಥರ ನನಗೆ ಇದುವರೆಗೂ 17 ಬ್ಯಾಚಲ್ಲಿ ಯಾವ ಬ್ಯಾಚ್ ನನಗೆ ಈ ಥರ ಬ್ಯಾಚ್ ಸಿಕ್ಕಿರಲಿಲ್ಲ. 17 ಜನನೂ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗಾಗಿ ಚೆನ್ನಾಗಿ ಕೋರ್ಸ್ನ ಕಲ್ತ್ಕೊಂಡ್ರಿ. ಹಾಗೆ ಏನೂ ಒಂದು ಸ್ವಲ್ಪನೂ ನೆಗೆಟಿವ್ ಥಾಟ್ಸ್ ಇಲ್ದೇ ಪರ್ಸ್ನಲಾಗಿ ಹೋಗಿ ಜಗಳಗಳು ಮಾಡಿದೆ ಏನೂ ಇಲ್ದೇ ಒಂದು ಮೈನಸ್ ಪಾಯಿಂಟ್ ಅನ್ನೋದೇ ಇಲ್ದೇ ತುಂಬ ಚೆನ್ನಾಗಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ರಿ. ಹಾಗೆ ನನಗೂ ತುಂಬಾ ಇಷ್ಟ ಆಯಿತು. ಈ ರೋಸಸ್ ಪಡೆಯೋಕ್ಕೆ ನಾನು ಸತತ 7 ಇಯರ್ಸಿಂದ ನಾನು ಕಷ್ಟಪಟ್ಟಿದ್ದೀನಿ ಅಂತ ಮ್ಯಾಮ್ ಅಂದರು. ತುಂಬಾ ಖುಷಿಪಟ್ಟರು. ಆ್ಯಕ್ಚುಲಾಗಿ ಇದು ಆ್ಯಕ್ಚುಲಿ ನಾವು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಈ ಥರ ಮೆಂಟರ್ ಸಿಕ್ಕಿರೋದಕ್ಕೆ. ಸೊ ದಸರಾ ಇರೋ ಕಾರಣಕ್ಕೆ ಪೋರ್ಟ್ಫೋಲಿಯೋ ಶೂಟು ಸ್ವಲ್ಪ ಮುಂದೆ ಹೋಗಿದೆ. ಸೊ ನೆಕ್ಸ್ಟ್ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಇದು ನಾನು ರೆಡಿಯಾಗಿರೋದು ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಬರ್ತಾರೆ. ಏನಕ್ಕಪ್ಪ ಅಂತಂದರೆ ನನ್ನ ತಂಗಿ ಒಂದು ಗೋಲ್ಡ್ ತೊಗೋಬೇಕಾಯಿತು ಅದಕ್ಕೋಸ್ಕರ ಅಂತ. ಇದು ಬಂದು ಕಾಸಿನ ಸರ 104 ಗ್ರಾಮ್ ಇದೆ. ನನ್ನ ತಂಗಿ ಇದನ್ನು ಪರ್ಚೇಸ್ ಮಾಡಿದ್ಲು. ಅದ್ರ ಮಧ್ಯೆ ಬೇರೆ ಏನೇನೋ ತೋರಿಸಿದ್ರು, ಯಾವುದು ಇಷ್ಟ ಆಗಿಲ್ಲ. ಅವ್ಳಿಗೆ ಇದು ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡ್ಲು. ಇವಾಗ ಗೋಲ್ಡ್ ರೇಟು ನೋಡಿದ್ರೆ ಗಗನಕ್ಕೆ ಏರಿದೆ. 10,500 ಗ್ರಾಮು ಪ್ಲಸ್ GST ಮೇಕಿಂಗ್ ಚಾರ್ಜಸ್ಸು ಇದೆಲ್ಲ ಹಾಕ್ತಾರೆ. ಫ್ಯೂಚರಲ್ಲಿ ತೆಗಿಯೋಕ್ಕಾಗತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇರೋ ಗೋಲ್ಡ್ನ ಉಳಿಸಿ ಇಟ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಸೊ ಫ್ಯಾಕ್ಟ್ರಿಲಿ 30ನೇ ತಾರೀಕಿಗೆ ಇಟ್ಬಿಟ್ಟಿದ್ರು ಪೂಜೆ. ಅದಕ್ಕೋಸ್ಕರ ಫ್ಯಾಕ್ಟ್ರಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಸ್ವೀಟೆಲ್ಲ ತೊಗೊಂಡು ವಾಪಸ್ ಬಂದ್ವಿ. ನಮ್ಮ ಆಫೀಸ್ ಪೂಜೆ ಇರೋದು 2ನೇ ತಾರೀಕು. ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಮ್ಮನೆ ಗಾಡಿ ಪೂಜೆ ಎಲ್ಲ ದೀಪಾವಳಿಗೆ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅದನ್ನು ಸಹ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.